ರೀತಾ ಅಕ್ಕ, ರೀತಾ ಅಕ್ಕ. ಓ ಬಂದ್ರ. ಅಲ್ಲ ನಮ್ಮ ಮನೆ ಹತ್ರ ಯಾಕೆ ಬರಕ್ಕೆ ಹೋದ್ರಿ ನೀವು? ಅಯ್ಯೋ ದೇವ್ರೆ, ಸುಮ್ಮನೆ ಅವ್ರ ಮನೆ ಹತ್ರ ಹೋಗ್ಬೇಕಾ ನೀವು? ಕಾರ್ ಸೀದಾ ನಿಮ್ಮ ಮನೆ ಹತ್ರನೇ ಒಳಕ್ಕೆ ತಗೊಂಬಂದು ಹಂಗೆ ಇಳಿದು ಸಡನ್ನಾಗಿ ಹಂಗೆ ಕರ್ಕೊಂಡ್ ಒಳಗೆ ಬಂದ್ಬಿಟ್ವಿ ಕಣಮ್ಮ. ಯಾರೂ ಇರಲಿಲ್ಲ ಹೇಳು. ನಾವು ಯಾರಾದರೂ ಇದ್ದರೆ ನೋಡ್ಕೊಂಡು ಹಂಗೆ ವಾಪಸ್ ಹೋಗೋಣ ಅನ್ಕೊಂಡ್ವಿ, ಯಾರೂ ಇರಲಿಲ್ಲ ಇಲ್ಲಿ. ಅದಕ್ಕೆ ಡ್ರೈವರ್ನ ಕರ್ಕೊಂಬಂದಿದ್ವಾ ಒಬ್ರನ್ನ. ಕಾರು ಹಂಗೆ ನಿಮ್ಮ ಮನೆ ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಹಂಗೆ ಒಳಗೆ ನಾವು ರಪ್ಪನ್ ಬಂದ್ಬಿಟ್ವಿ. ಯಾರೂ ಇಲ್ಲ ಹೇಳಿ, ಯಾರೂ ನೋಡಲಿಲ್ಲ. ಅಲ್ಲ ಕಣಮ್ಮ ರೀತಾ, ಹೆಂಗೆ ಗೊತ್ತಾಯ್ತು ಅಂಬೋದೇ ಗೊತ್ತಾಗ್ತಿಲ್ಲಲ್ಲಮ್ಮ ಅವ್ರಿಗೆ. ಅದಕ್ಕೆ ಇವಾಗ ಹೋಗಿ ಅವ್ರ ಹತ್ರ ಏನಂತ ಮಾತಾಡೋಣ ಏನು ಎಲ್ಲ, ನೀನು ಫೋನಾಗೆ ಮಾತಾಡೋಕ್ಕಾಗಲ್ಲ ಬರ್ರಿ ಅಂತ ಅಂದಲ್ಲ, ಅದಕ್ಕೆ ಬಂದ್ವಿ. ನಾವು ಸೀದಾ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿಗೆ ಹೋದ್ರೆ ಏನು ಹೇಳೋಣ ಅಂತ ಗೊತ್ತಾಗ್ಲಿಲ್ಲ ಇವಾಗ. ಯಾರೋ ಮನೆಯಾಡ್ರು ಹೇಳ್ಬಿಟ್ಟವ್ರೆ. ಏನೋ ನೀವು ಇಲ್ಲಿ ಬಂದ್ರೆ ಅದು ಯಾರನ್ನ ನೋಡಿದ್ರೋ ಏನೋ ಗೊತ್ತಿಲ್ಲ, ಯಾರೋ ಹೇಳ್ಬಿಟ್ಟವ್ರೆ ಇವಾಗಿನ ಜನ ಸರಿ ಇಲ್ಲ. ಯಾತಾದ್ರೂ ಒಂದಿಷ್ಟು ಸಿಕ್ಕಿದ್ರೆ ಸಾಕು ತಂದಿಕಾಕೆ ನೋಡ್ತಿರ್ತಾರೆ. ಇವಾಗ ಹೆಂಗೆ ಗೊತ್ತಾಯ್ತು ಅಂಬೋದು ಗೊತ್ತಿಲ್ಲ. ಇವಾಗ ನೀವು ಯಾಕೆ ಕೊಡ್ತೀವಿ ಅಂದಿದ್ರೆ, ನಾವು ಈಗ ಒಳ್ಳೆ ಹುಡುಗಿ ಸಿಕ್ಕಿದ್ಲು ನಮಗೆ. ಇದಕ್ಕಿಂತ ನಾವು ಒಳ್ಳೆ ಕೆಲಸದಾಗಿರೋ IAS ಆಫೀಸರ್ ಆಗಿರೋ ಅಂಥ ಹುಡುಗಿ ಸಿಕ್ಕಿದ್ಲು. ಅಂಥ ಹುಡುಗಿನ ನಾವು ಇವತ್ತು ರಿಜೆಕ್ಟ್ ಮಾಡಿ ಬಿಡು ನೀವು ಕೊಡ್ತೀವಿ ಅಂತ ಹೇಳಿದ್ಕೆ ನಾವು ಒಪ್ಕೊಂಡಿದ್ದೀವಿ. ನೀವು ನೋಡಿದ್ರೆ ಸಡನ್ನಾಗಿ ಹಿಂಗೆ ಹೇಳ್ತಾ ಇದ್ದೀರಾ. ಹೇಳ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಎಲ್ಲ ರೆಕಾರ್ಡ್ ಇದೆ. ನೀವು ಹಿಂಗೆ ಮೋಸ ಮಾಡಬಾರ್ದು ಯಾರಿಗೂ. ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಎದುರಿಸ್ರಿ. ಎದುರಿಸ್ರೆ ಗೊತ್ತಾಗುತ್ತೆ. ಅದೇ ಮತ್ತೆ ಅವ್ರು ಮಾತಾಡಿರೋ ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಕೊಡ್ತೀವಿ ಅಂತ ಹೇಳಿ ನೋಡಿ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಸಡನ್ನಾಗಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಏನು ಎಲ್ಲ ಕೇಳ್ತೀವಿ. ಅದೇ ಡಾಕ್ಟ್ರ್ ಅಲ್ಲಲ್ಲ, ಡಾಕ್ಟ್ರ್ ಅಂತ ಸುಳ್ಳು ಹೇಳಿವ್ರಿ ಅಂತ ಹೇಳ್ತಾರೆ. ಡಾಕ್ಟ್ರೇ ಕಣಮ್ಮ ಅಂತ ಹೇಳಿ ಹೇಳು. ಡಾಕ್ಟ್ರೇನೆ ಅದನ್ನೆಲ್ಲ ಎಲ್ಲಿ ಹೇಳೋಕ್ಕಾಗಲ್ಲ, ನಿಮ್ಗೆ ಹೇಳಿದ್ರೆ ಅದೆಲ್ಲ ಅರ್ಥ ಆಗಲ್ಲ ಅಂತ ಹೇಳು. ಅವಳು ಕೇಳ್ತಾಳಲ್ಲ ಇಲ್ಲಿ ಡಾಕ್ಟ್ರು ಎಲ್ಲಿ ಏನು ನಡಿ, ಅದೇನು ಸರ್ಟಿಫಿಕೇಟ್ ಇದೆ, ನೀನು ಡಾಕ್ಟ್ರ್ ಅಂಬೋದಕ್ಕೆ ಏನು ಪ್ರೂಫ್ ಇದೆ ಅಂತೇಳಿ ಎಲ್ಲ ಕೇಳ್ತಾರಲ್ಲ, ಅವಾಗ ಏನು ಹೇಳೋಣ ನಮಗಾಗೈತೆ. ಅದನ್ನೆಲ್ಲ ಏನು ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಈಗಳಪ್ಪ. ನಾವು ನೀವು ಎಲ್ಲನ ಚೆನ್ನಾಗಿರೋದಕ್ಕೆ ಯಾರಾದರೂ ಕೇಣಿ ಕಿತಾಪತಿ ಮಾಡ್ಯವ್ರಷ್ಟೇ. ಈಗ ನಾವು ಎಲ್ಲಿ ಚೆನ್ನಾಗಿ ಆಗ್ತಾರೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಕೇಣಿ ಕಿತಾಪತಿ ಮಾಡಿರೋದು ಅಂತ ಹೇಳಿ ಹೇಳು. ಯಾರೋ ಹೇಳ್ಕೊಟ್ಟು ಸುಮ್ಮನೆ ಸುಳ್ಳು ಹೇಳವ್ರೆ, ಯಾರ ಮಾತು ನಂಬೇಡ್ರಿ, ಯಾರ ಮಾತು ಕೇಳಬೇಡ್ರಿ ಅಂತ ಹೇಳು. ಅದು ಅವರು ನಿನ್ನ ಹೆಸ್ರು ಹೇಳಿದ್ರಲ್ಲ, ಅದಕ್ಕೆ ಅವಳ ಜೊತೆಗೆ ಸೇರಿಕೊಂಡು ಇಲ್ಲೋದು ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಿದ್ರು. ಯಾರ ಜೊತೆಗೆ ಅಂದಿದ್ದಕ್ಕೆ ಗೊತ್ತಾಗಲಿಲ್ಲ. ನಿಮ್ಮ ಹೆಸರು ಗೊತ್ತು ಅನಿಸುತ್ತೆ. ನಮ್ಮ ಹೆಸ್ರೇ ಹೆಂಗಪ್ಪ? ಗೊತ್ತಿಲ್ವಾ? ಏನಾನ ಹಂಗೇನಾನ ಇದಾದರೆ ನಮಗೆ ಗೊತ್ತೇ ಇಲ್ಲ ಅವಳು ಯಾರು ಅಂತ ಹೇಳಿ. ನಾವೇನಕ್ಕೆ ಅವಳನ್ನು ನೋಡೇ ಇಲ್ಲ ಕಣಮ್ಮ ಅಂತ ಹೇಳಿ ಹೇಳ್ರಿ ಅಷ್ಟೇ. ಹಂಗೆ ಮಾತಾಡಿದ್ರೆ ಆಯಿತು. ಅದೇ ಯಾರನ್ನ ನೋಡಿ ಹೇಳಿರ್ತಾರೆ ಅವತ್ತು ನಮ್ಮ ಅಂತಕ್ಕೆ ಬಂದಿರೋದನ್ನ ಅಷ್ಟೇ. ಅಷ್ಟೇ ಆಗಿರೋದು. ಇನ್ನೇನು ನೀವೇನು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇನ್ನೇನು ಒಳಕ್ಕೆ ಯಾರೂ ಬಂದಿಲ್ಲ. ಈಗಲೂ ಇನ್ನೇನು ಬಾಕ್ಲಿಕ್ಕಿದ್ದೀವಿ, ಯಾರೂ ಇಲ್ಲ. ಒಟ್ಟಿನಲ್ಲಿ ನನಗೆ ರೀತಾ ಅಂದರೆ ಯಾರು ಅಂಬೋದು ಗೊತ್ತೇ ಇಲ್ಲ ಆ ಥರ ನಾಟಕ ಮಾಡ್ರಿ ಅಷ್ಟೇ. ಗೊತ್ತೇ ಇಲ್ಲ ಅಂದ್ರಿ, ಯಾರಪ್ಪ ನಮಗೆ ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ, ನೋಡಿಲ್ದಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ? ರೀತಾ ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ರಿ ಅಷ್ಟೇ. ಮತ್ತೆ ಹಂಗೆ ಹೇಳೋದು, ನಾನು ಹಂಗೆ ಅಂದ್ಕೊಂಡು ಬಂದಿರೋದು. ರೀತಾ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳು ಪಾಪ ಅಂತೇಳಿ. ಅಲ್ಲ ನೋಡಿ, ಸಡನ್ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ? ನಾವು ಬೇರೆ ಕಡೆಗೆ ಎಲ್ಲಾದರೂ ನೋಡ್ಕೊಂಬ್ತಿದ್ವಿ, ನೀವು ಒಪ್ಕೊಂಡು ಇವಾಗ ಈ ರೀತಿ ಮಾಡೋದು ಸರಿ ಇಲ್ಲ. ಯಾಕೆ ಸುಮ್ಮನೆ ಹೇಳ್ಕೆ ಮತ್ತೆ ಕೇಳ್ತೀರಾ? ಕೊಟ್ಟು ಮದುವೆ ಮಾಡಿರಿ ಅಂತೇಳಿ ಸಮಾಧಾನ ಮಾತಾಡ್ತೀವಿ. ಯಾಕೆ ಸುಮ್ಮನೆ ಈಗ ಜೋರಾಗಿ ಮಾತಾಡೋದ್ರಿಂದನ ಯಾವ ಕೆಲಸ ಆಗಲ್ಲ. ಸುಮ್ಮನೆ ಗಲಾಟೆ ಮಾಡ್ಕೊಂಬೋದ್ರಿಂದನ ಒಳ್ಳೆ ಮಾತನ್ನ ಮಾತಾಡೋದ್ರಿಂದನ ಕೆಲಸಗಳಾಗ್ತವೆ. ಒಳ್ಳೆ ಮಾತನ್ನ ಮಾತಾಡಬೇಕು, ಮತ್ತೆ ಮಾತಾಡ್ರಿ. ಸಮಾಧಾನದಾಗೆ ನಯಸ್ಸಾಗೆ ಆ ಹುಡುಗಿ ತಗೋನು ನೀನು ಚೆನ್ನಾಗಿ ಮಾತಾಡು. ನಾನಂತ ನಿನ್ನ ತುಂಬ ಹಚ್ಕೊಬಿಟ್ಟಿದ್ದೆ, ನೀನು ಬಿಟ್ಟಿರೋಕ್ಕೆ ಆಗಲ್ಲ. ನಾನಂತೂ ಮದುವೆ ಆಗೋದಾದರೆ ಆಗೋದೇ, ನಿನ್ನ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗೋದೇ ಇಲ್ಲ ಅಂತೇಳಿ ಸ್ವಲ್ಪ ನಯಸ್ಸ ಮಾತಾಡಬೇಕು. ಆ ಹುಡುಗಿಗೂ ನಿನ್ನ ಮೇಲೆ ಕರುಣೆ ಬರೋ ಥರ ಮಾತಾಡಬೇಕು. ಇವನೇ ನೀನು ರವಿ ಹಿಂಗೆ ಹೇಳ್ಬೇಕು ಅಂದ್ರೆ ನನ್ನ ಬಿಟ್ಟರೆ ನಾನು ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ. ಕೆಲಸ ಐತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲ, ನಿನ್ನ ಮನಸ್ಸು ನಿನ್ನ ಹೃದಯ ಎಲ್ಲ ನನಗೆ ತುಂಬ ಇಷ್ಟ ಆಯಿತು, ನಿನ್ನ ಪ್ರೀತಿ ಇಷ್ಟ ಆಯಿತು ಅಂತ ಹೇಳಿ ಮಾತಾಡು. ಹಂಗೆ ಸ್ವಲ್ಪ ಹುಡುಗಿನ ಮರಳು ಮಾಡಬೇಕು, ಹಂಗೆ ಒಳ್ಳೆ ಮಾತಾಡಬೇಕು. ಸುಮ್ಮನೆ ರ್ಯಾಶ್ ಆಗೋದ್ರಿಂದನ ಯಾವ ಕೆಲಸಗಳು ಆಗಲ್ಲ. ಒಳ್ಳೆ ಮಾತನ್ನ ಮಾತಾಡ್ಕೊಂಡು ಬಗೆಹರಿಸ್ಕೊಂಬದು ನೋಡ್ರಿ ಅಷ್ಟೇ. ಒಳ್ಳೆ ಮಾತನ್ನ ಮಾತಾಡ್ರಿ, ಹಿಂಗೆಲ್ಲ ಹಿಂಗೈತೆ ಹಿಂಗೆ ಮಾಡಬೇಕು ಏನು ಎತ್ತ ಎಲ್ಲ ಒಳ್ಳೆ ಮಾತನ್ನ ಮಾತಾಡ್ಕೊಳ್ರಿ ಅಷ್ಟೇ. ಒಳ್ಳೆ ಮಾತನ್ನ ಮಾತಾಡ್ಕೊಂಡು ಅದೇನು ಬಗೆಹರಿಸ್ಕೊಳ್ರಿ. ಅದೇ ಒಟ್ಟಿನಲ್ಲಿ ರೀತಾ ಅಂದರೆ ನಮ್ಗೆ ಯಾರು ಗೊತ್ತೇ ಇಲ್ಲ, ಅವ್ರ ಮನೆ ಎಲ್ಲೈತೆ ನಾವು ನೋಡೇ ಇಲ್ಲ, ಯಾರಪ್ಪ ಗೊತ್ತಿಲ್ಲ ಅಂತೇಳಿ ಹಂಗೆ ಮಾತಾಡ್ಬೇಕಷ್ಟೇ. ಅಷ್ಟೇ. ಅವತ್ತೇನೋ ಬರಬೇಕಾದ್ರೆ ನಿಮ್ಮ ಮನೆ ಅಡ್ರೆಸ್ ಗೊತ್ತಿರಲಿಲ್ಲ, ಯಾರನ್ನೋ ವಿಚಾರಿಸಿವಿ. ಅದಕ್ಕೇನಾದರೂ ಯಾರಾದರೂ ತಪ್ಪಾಗಿ ತಿಳ್ಕೊಂಡು ಏನಾದರೂ ಹೇಳಿದ್ರೋ ಏನೋ ಗೊತ್ತಿಲ್ಲ. ನಾವೀಗ ನಿಮ್ಮ ಮನೆಗೆ ಬರಬೇಕಾದ್ರೆ ಒಂದಿಬ್ಬರು ಮೂವರನ್ನ ವಿಚಾರಿಸ್ಕೊಂಡು ಬಂದ್ವಿ. ನಿಮ್ಮ ಮನೆ ಅಡ್ರೆಸ್ ಎಲ್ಲ ಗೊತ್ತಿರಲಿಲ್ವಲ್ಲ, ನಿಮ್ಮ ಮನೆ ಎಲ್ಲಿ ಅಂತ ಹೇಳಿ ನೋಡಿರ್ಲಿಲ್ವಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಬಂದ್ವಿ ಅಂತೇಳಿ ಹಂಗೆ ಮಾತಾಡ್ತೀನಿ. ಏನೋ ಒಂದೆಲ್ಲ ಸುಳ್ಳು ಹೇಳ್ಬೇಕತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಹೆಂಗಾದ್ರೂ ಮಾಡಿ ಒಪ್ಪಿಸ್ಬೇಕಕ್ಕ, ಬಿಡಬಾರ್ದು ಅವ್ರಿಗೆ.
ಆ ಹುಡ್ಗಿನ ಮಾತ್ರ ನಾನು ಬೇರೆಯವರಿಗೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ಹೆಂಗಾದ್ರೂ ಮಾಡಿ ಒಪ್ಪಿಸ್ಬೇಕಕ್ಕ. ನಾವು ಹಂಗೆ ಅನ್ಕೊಂತೀವಪ್ಪ. ಇವಾಗಿನ ಜನ ಯಾತಾದ್ರೂ ಒಂದು ಹೇಳ್ಕೊಡ್ತಾರೆ, ಗೊತ್ತಾಗಂಗೆ ಮಾಡಿಬಿಡ್ತಾರೆ. ಯಾರನ್ನ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೋ ಏನೋ. ನಾನು ಹೇಳ್ತಿದ್ದೆ ಇರುತ್ತೆ, ಹೊರಗೆಲ್ಲ ಮಾತಾಡಬೇಡ ಕಣೆ, ಹೊರಗೆಲ್ಲ ಮಾತಾಡಬೇಡ ಅಂತ. ಎಲ್ಲಿ ಹೊರ ಮಾತಾಡಿದ್ಲ ಇವಳು. ರೀಟಾ, ಎಲ್ಲಾದ್ರೂ ಹೊರಗೆಲ್ಲಾದ್ರೂ ಮಾತಾಡಿದೆ ನೀನು? ಅಯ್ಯೋ ಇಲ್ಲ, ನನ್ನಿಂದ ಆಗಿರೋಂಥ ತಪ್ಪಲ್ಲ ಇದು. ನಾನೆಲ್ಲಿ ಹೊರಗೆ ನಾನು ಯಾವತ್ತೂ ಏನು ಮಾತಾಡೇ ಇಲ್ಲ. ಹಾಂ, ನನಗೇನೋ ನೆನಪಿಲ್ಲಪ್ಪ. ನಾನು ಹೊರಗೆ ಏನು ಮಾತಾಡೇ ಇಲ್ಲ ಕಣಕ್ಕ. ನಿಜ, ನಾನೇನು ಮಾತಾಡಿಲ್ಲ. ನನ್ನಿಂದ ಗೊತ್ತಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ನಾನು ಭಾಳ ಸೂಕ್ಷ್ಮೆ, ನಾನು ತುಂಬ ಬುದ್ಧಿವಂತೆ. ನಾನು ಆ ರೀತಿ ಎಲ್ಲ ಗೊತ್ತಾಗೋ ಥರ ಮಾತಾಡೋ ಅಂಥವಳಲ್ಲ. ನಾನು ಮಾತಾಡಿದ್ರು ನನಗೆ ಒಬ್ಬರಿಗೆ ಕೇಳಿಸಿದ್ರು ಒಬ್ರಿಗೆ ಕೇಳಬಾರ್ದು, ಆ ರೀತಿ ನಾನು ಮಾತಾಡೋದು. ಅಂಥದ್ರಾಗಿಂಥ ವಿಷಯಗಳ್ನೆಲ್ಲ ನಾನು ಒಳಗೆ ಮಾತಾಡೋದು ಬಿಟ್ಟು ನಾನು ಹೊರಗೆ ಹೋಗಿ ಮಾತಾಡ್ತೀನಿ. ಸಾಧ್ಯ ಇಲ್ಲ. ನಾನು ಯಾವತ್ತೂ ಹಿಂಗೆ ಮಾತಾಡಿಲ್ಲ. ನನಗೆ ಗೊತ್ತೈತೆ ಗುಟ್ಟು ಯಾವ ರೀತಿ ಇರಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಒಳಗೆ ಮಾತಾಡಿದ್ದೀನಿ ಹೊರತು ನಾನು ಯಾವತ್ತೂ ಹೊರಗೆ ಹೋಗಿ ನಾನು ಯಾವತ್ತೂ ಫೋನಾಗ ಮಾತಾಡಿಲ್ಲ. ಯಪ್ಪನ ಕತೆ ಕಟ್ಕೊಬೇಡ್ರಿ, ಯಪ್ಪ ಹಂಗೆ ಮತ್ತೆ ಗೊತ್ತಾಗಲ್ಲ, ಏನಿಲ್ಲ ಸುಮ್ಮನೆ ಮಾತಾಡುತ್ತೆ. ಹೆಂಗೆ ಗೊತ್ತಾತು ಮತ್ತು ಅವ್ರಿಗೆ? ಹೆಂಗಾತ ಅವ್ರು ಒಪ್ಕೊಂಡಿದ್ರು, ಹೆಂಗೆ ಮಾಡ್ಕೊಂಬಾರ. ನೀನು ಸುಮ್ಮನೆ ಇರ್ಬೇಕಿಲ್ಲ. ಹೇಳು, ಬಲೋ ಇದು ಕಂಡ್ರಿತ, ನೀನು ಸುಮ್ಮನೆ ಇರೋಕ್ಕಾಗಲ್ದಲೆ ಹೇಳು. ನೀವು ಬಂದರು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿದ್ರಿ, ಯಾವ್ದು ಇರ್ತೀರಿ, ನೀವು ಇಲ್ಲಿಗೆ ಬಂದ್ರಲ್ಲ, ಅದಕ್ಕೆ ಇವಾಗ ನೀವು ಹೋಗ್ರಿ, ಸುಮ್ಮನೆ ಯಾಕೆ? ಹೋಗ್ತೀವಪ್ಪ, ನಾವೇನಿವಾಗ ಇಲ್ಲೇ ಇರಲ್ಲ, ಹೋಗ್ತೀವಿ. ಹೋಗಿ ಅವ್ರ ಹತ್ರ ಮಾತಾಡ್ತೀವಿ. ಎಲ್ಲ ಹೇಳಿರೋದು ಸುಳ್ಳು ಅದೆಲ್ಲನ. ಇವಾಗ ನಮ್ಮ ಮಗ ಒಬ್ಬನೇ ಮಗ, ಇಬ್ಬರು ಹೆಣ್ಮಕ್ಳು ಕೊಟ್ಟಾಲೆ ಮದುವೆ ಮಾಡಿದ್ದೀವಿ, ಯಾವುದು ಚಿಂತಿಲ್ಲ ಏನಿಲ್ಲ ಅಂತೇಳಿ ಹೇಳೋದು. ಇದ್ದಿದ್ದಂಗೆ ಹೇಳೋದು, ನಮಗೆ ನಿಂಗೆ ಒಬ್ಬನೇ ಮಗ ನೋಡು ಅಂತ ಹೇಳಿ ಇದ್ದಿದ್ದಂಗೆ ಹೇಳಿ ಒಪ್ಸೋದು. ತಪ್ಪಾಯಿತು ಅಂತೇಳಿ ಹೇಳೋದು. ಹೋಗ್ರಿ, ಇಷ್ಟೇನು ತೀರ್ ಮಾಡಿರಿ, ಸುಮ್ಮನೆ ನೋಟು ಯಾಕೆ ಆಗಿದ್ದಾಗಲಿ. ನಾವಂತೂ ಯಾರಿಗೂ ಗೊತ್ತಿಲ್ಲಪ್ಪ, ನಮಗೆ ಊರಾಗ ಯಾರು ಪರಿಚಯ ಏನಿಲ್ಲ. ಯಾರೋ ನಮಗೆ ಬ್ರೋಕರ್ ಹೇಳಿದ್ದು, ಇಂಥ ಊರಾಗಿಂತ ಹೆಣ್ಣು ಐತಿ ಅಂತೇಳಿ ಹೇಳಿದ್ರು ಅಂತೇಳಿ ಯಾವ್ದಾನ ಒಂದು ಟೌನ್ನಾಗ್ಲ ಇರೋ ಅಂಥ ಬ್ರೋಕರ್ನ ನನ್ನ ಕರ್ಕೊಂಬ. ನಿಮ್ಮ ಊರಾಗ ಯಾವುದೋ ಒಂದು ಹೆಣ್ಣು ನೋಡಕ್ಕೆ ಬಂದಿದ್ದೆ ಕಣಮ್ಮ, ಅವಾಗ ಯಾರೋ ಹೇಳಿರು ಅಂತೇಳಿ ಬ್ರೋಕರ್ತಾಗ ಹೇಳಿಸು ಅಷ್ಟೇ. ನಾನಂತೂ ಮಾತಾಡಿಲ್ಲ. ನನ್ನಿಂದ ಅಂತೂ ವಿಷಯ ಗೊತ್ತಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾರ ನಿಮ್ಮಿಂದಲೇ ನೀವು ಬಂದಿರೋದೇನಾದರೂ ನೋಡಿ, ಏನಾದ್ರೂ ನೋಡಿ ಹೇಳಿರ್ಬೇಕು. ಬಂದಿರೋದು ನೋಡಿ ಹೇಳಿವ್ರಿ ಅಂತ ನನಗೆ ಅನಿಸಿಕೆ. ಅದು ಏನಾಗೈತೋ ಏನೋ, ಸುಮ್ಮನೆ ಹಾಕ್ಕೊಡಲ್ಲ ಅಂದ್ರೆ ಇನ್ಯಾಕೆ ಬಲವಂತ ಮಾಡ್ತೀರಿ ಬಿಡ್ರಿ. ಯಾಕಂತ ಪಾಪ ಅವೇನು ಮಾತ್ರ ಬಿಡಬಾರ್ದು ಕಣೋ. ಅವೇನು ಬಿಟ್ಟರೆ ನಾವೇನು ತರೋಕ್ಕಾಗಲ್ಲ. ಡಾಕ್ಟ್ರು ಹುಡುಗಿ ಸಂಬಳ ದುಡಿತೈತೆ, ಸಂಬಳ ದುಡಿಯೋ ಅಂಥ ಹುಡುಗಿನ ಬಿಡೋಕ್ಕಾಗುತ್ತೆ? ಅಯ್ಯೋ, ಸಂಬಳ ದುಡಿತೈತೆ, ಸಂಬಳ ದುಡಿಯೋ ಅಂಥ ಹುಡುಗಿನ ಬಿಟ್ರೆ ಆತಲ್ಲ. ಅಯ್ಯೋ ರಬ್ರಮ್ಮ, ಅಲ್ಲ ಎಷ್ಟೊಂದು ಸಂಬಳ ದುಡಿತೈತೆ, ಡಾಕ್ಟ್ರ್ ಆಗೈತೆ, ಡಾಕ್ಟ್ರ್ ಆಗಿರೋ ಅಂಥ ಹುಡುಗಿನ ಬಿಟ್ರೆ ಆಗುತ್ತೇನೋ? ಏನೋ ಬಿಡತ್ತ, ಬೇರೆ ಯಾವುದು ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂಬೋದಾದರೆ ಬಿಡು ಅನ್ಬೋದಾಗಿತ್ತು. ಕೆಲಸ ಯಾತೋ ಇಲ್ದಂಥರಾಗಿದ್ರೆ ಬಿಡು ಅನ್ಬೋದಾಗಿತ್ತು. ಕೆಲಸ ಐತೆ, ಡಾಕ್ಟ್ರ್ ಕೆಲಸ, ಇಂಥ ಹುಡುಗಿನೆಲ್ಲ ಬಿಡೋಕ್ಕಾಗುತ್ತೆ? ನಾವು ನಾನಂತೂ ಏನಂದ್ರೆ ಬಿಡಲ್ಲಪ್ಪ. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನಂತೂ ಮದುವೆ ಮಾಡ್ಕೊಂತೀನಿ ನನ್ನ ಮಧ್ಯೆ. ನಾನೊಂದು ತಿಂಗಳು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ನಡೀತೈತೆ. ಸಂಬಳ ತಮ್ಮರು ಹುಡುಗಿನ ಮದುವೆ ಆಗಿಬಿಟ್ರೆ ಆರಾಮಾಗಿ ಇವಾಗ ದುಡಿತೈತೆ. ಗೌರ್ಮೆಂಟ್ ಕೆಲಸದವ್ರು ಆಗಬೇಕು. ಇವಾಗ ಗೌರ್ಮೆಂಟ್ ಕೆಲಸದವ್ರು ಆದರೆ ಸಾಯತಕ್ಕ ಸಂಬಳ ದುಡಿತೈತಲ್ಲ. ಅದಕ್ಕಾಗಿ ಡಾಕ್ಟ್ರು ಬೇರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಸಂಬಳ, ಲಕ್ಷಾಂತರ ರೂಪಾಯಿ ಗಟ್ಟಲೆ ದುಡ್ಡು ನೋಡ್ತಾರೆ. ಅಯ್ಯೋ ನೀನು ಅಂಥ ಹುಡುಗಿನ ಬಿಡೋಕ್ಕಾಗಲ್ಲ. ಒಪ್ಕೊಂಡಾರ ಹುಡುಗಿ ಅಂತ ನಾನು ಭಾಳ ಇಷ್ಟಪಟ್ಟಿದ್ದು, ಭಾಳ ಚೆನ್ನಾಗಿ ಫೋನ್ನಾಗೆಲ್ಲ ಮಾತಾಡೋದು. ಅಲ್ಲೇ ಒಂದು 3-4 ಸತಿ ಮಾತಾಡಿದ್ದೆ ಫೋನ್ನಾಗೆ. ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹಿಂಗೆಲ್ಲ ಮಾಡಿಬಿಟ್ಟು ನೀವು ಈ ರೀತಿ ಮೋಸ ಮಾಡಬಾರ್ದು ಅಂತೇಳಿ ಎಲ್ಲ ತೋರಿಸ್ತೀನಿ. ಎಲ್ಲ ತೋರಿಸಿ ಅವ್ರ ಹತ್ರ ಮಾತಾಡ್ತೀವಿ. ಕೊಡಲೇಬೇಕು ನೀವು ಅಂತೇಳಿ ನಾನು ಬಲವಂತ ಮಾಡ್ತೀನಿ. ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಂತೀನಿ. ಹಂಗೆ ಮಾತಾಡು. ನಾನು ಆಗೋದಾದ್ರೆ ಈ ಹುಡುಗಿನೇ ಮದುವೆ ಆಗೋದು. ನಾನಂತೂ ಬೇರೆ ಹುಡುಗಿನಂತೂ ಮದುವೆ ಆಗಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ ಇದ್ದಿದ್ದಂಗೆ ಮಾತಾಡ್ಬಿಡು. ನಾನು ಆ ಹುಡುಗಿನ ಮಾತ್ರ ಬಿಡಲ್ಲ. ನಾನು ಆ ಹುಡುಗಿನ ಮದುವೆ ಆಗೇ ಆಗ್ತೀನಿ. ಗೌರ್ಮೆಂಟ್ ಕೆಲಸ, ಅದರಲ್ಲೂ ಡಾಕ್ಟ್ರು ಅಂತ ಹುಡುಗಿನ ಬಿಟ್ಟರೆ ಎಲ್ಲಾದ್ರೂ ನಾವು ಉದ್ಧಾರ ಆಗ್ತೀವ? ಆಗಲ್ಲ. ಏನಾದರೂ ಮಾಡಿ ಆ ಹುಡುಗಿನ ನಾನು ಮದುವೆ ಆಗಲೇಬೇಕು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.